ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನಾನು ಎಂಬುದು ಅಜ್ಞಾನ, ನನ್ನದು ಎಂಬುದು ಅವಿವೇಕ, ನನ್ನಿಂದಲೇ ಎಂಬುದು ಅಹಂಕಾರ, ಪರಮಾತ್ಮನೊಬ್ಬನೇ ಅಂತಿಮ ಸತ್ಯ. ಗೊತ್ತಾಯ್ತಾ? ನಾವಿವತ್ತು ಲಲಿತ ಸಹಸ್ರನಾಮದ ಬಗ್ಗೆ ತಿಳ್ಕೊಳ್ಳೋಣ. ಲಲಿತ ಸಹಸ್ರನಾಮ ಅಂದ್ರೇನು, ಅದಕ್ಕೇನಕ್ಕೆ ನಾವು ಅದನ್ನು ಪಠಣ ಮಾಡಬೇಕು, ಅದನ್ನು ಪಠಣ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಲಲಿತ ಸಹಸ್ರನಾಮದ ಮಹತ್ವ. ಶ್ರೀ ಲಲಿತ ಸಹಸ್ರನಾಮವನ್ನು ಏಕೆ ಓದಬೇಕು ತಿಳಿದರೆ ಆಶ್ಚರ್ಯಪಡುತ್ತೀರಿ. 1 ತಿಂಗಳ 3 ಪ್ರಹಾರಗಳಲ್ಲಿ ನಿರಂತರವಾಗಿ ಪಾರಾಯಣ ಮಾಡುವುದರಿಂದ ಸಾಧಕನ ನಾಲಿಗೆಯು ಪರಿಪೂರ್ಣವಾಗುತ್ತದೆ. ಸುಳ್ಳು ಕಟುವಾದ ಪದಗಳು ಅಥವಾ ತೀಕ್ಷ್ಣವಾದ ಪದಗಳನ್ನು ಬಳಸಬೇಡಿ. ಅದರಲ್ಲಿ 6 ತಿಂಗಳ ಕಾಲ ನಿಯಮವನ್ನು ಉಲ್ಲಂಘಿಸದೆ ಲಕ್ಷ್ಮೀದೇವಿಯು ಎಂದಿಗೂ ಮನೆಯಿಂದ ಹೊರಹೋಗುವುದಿಲ್ಲ. 24 ದಿನ ಶ್ರೀ ಲಲಿತ ಸಹಸ್ರನಾಮವನ್ನು 3 ಗಂಟೆಗೆ ಎದ್ದು ಪಠಿಸಿದರೆ ಶ್ರದ್ಧೆಯಿಂದ ಮಾಡುವ ಕಾರ್ಯದಲ್ಲಿ ಸಿದ್ಧಿ ದೊರೆಯುವುದು. ಶುಕ್ರವಾರದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಯಮ ಪ್ರಕಾರ ಪಠಿಸುವುದರಿಂದ ಕಾರ್ಯಸಿದ್ಧಿಯಾಗತ್ತೆ. ಈ ಪಾರಾಯಣದಿಂದ ಆಶೀರ್ವದಿಸಿದ ಬೆಣ್ಣೆಯನ್ನು ಫಲವತ್ತಾದ ಮಹಿಳೆಗೆ 3 ತಿಂಗಳವರೆಗೆ ತಿನ್ನಿಸಲಾದರೆ ಅವಳು ಪುತ್ರವತಿಯಾಗುವಳು. ಪೂರ್ಣಿಮೆಯೆಂದು ಪಠಿಸುವವನು ಸುಖ ಸಮೃದ್ಧಿಯನ್ನು ಹೊಂದುತ್ತಾನೆ. 3 ವರ್ಷಗಳ ಕಾಲ ನಿಯಮವನ್ನು ಉಲ್ಲಂಘಿಸದೆ ಪಠಿಸುವವನು ಅವನ ಜೀವನವನ್ನು ಕೆಟ್ಟ ಪದವೇ ಇರದು ಎಂದು ಋಷಿ ಅಗಸ್ತ್ಯರು ಮಾರ್ಕಂಡೇಯ ಪುರಾಣದಲ್ಲಿ ತಿಳಿಸಿರುತ್ತಾರೆ. ಈ ರೀತಿಯ ಸ್ತೋತ್ರವು ಎಂದೆಂದಿಗೂ ಇರಲಿಲ್ಲ. ಮೊದಲು ಅಥವಾ ಭವಿಷ್ಯದಲ್ಲಿ ಪಠಿಸಿದರೆ ಅದು ಎಷ್ಟು ಸುಂದರವಾಗಿರುತ್ತದೆ, ಎಷ್ಟು ತೀವ್ರವಾಗಿರುತ್ತದೆ. ಅದು ರೋಗಗಳಿಂದ ಮುಕ್ತಿ ನೀಡುತ್ತದೆ. ಕೀರ್ತಿ ಶ್ರೇಯಸ್ಸು ಸಂಪತ್ತು ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಅದರೊಂದಿಗೆ ಭಗವಾನ್ ಶಿವನ ಸ್ತೋತ್ರವನ್ನು ಸಹ ಓದಬೇಕು. ಈ ಗ್ರಂಥವನ್ನು ಓದುವುದರಿಂದ ಗಂಗಾ ಸ್ನಾನದ ಫಲ, 1 ಕೋಟಿ ಶಿವಲಿಂಗಗಳ ಆರಾಧನೆಯ ಫಲ, ಕುರುಕ್ಷೇತ್ರದಲ್ಲಿ 1 ಕೋಟಿ ದಾನ, ಕೋಟಿ ಜಲಾಶಯವನ್ನು ಕಟ್ಟಿದ ಫಲ, 1 ಕೋಟಿ ಬ್ರಾಹ್ಮಣರಿಗೆ ಅನ್ನದಾನದ ಫಲ, 1 ಕೋಟಿ ದೀಕ್ಷಾದಾನದ ಫಲ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಹಯಗ್ರೀವ ಮಹರ್ಷಿ ಅಗಸ್ತ್ಯರಿಗೆ ಲಲಿತ ಸಹಸ್ರನಾಮ ಸ್ತೋತ್ರದ ಬಗ್ಗೆ ಹೇಳಿದ್ದರು. ಲಲಿತಾದೇವಿಯು 1000 ಹೆಸರುಗಳಲ್ಲಿ ಪ್ರತಿ ಹೆಸರಿನ ಅರ್ಥ ಮತ್ತು ಅದರ ಮಹತ್ವವನ್ನು ಭಗವಾನ್ ಹಯಗ್ರೀವ ವಿವರಿಸಿದ್ದಾನೆ. ಈ ಸ್ತೋತ್ರದಲ್ಲಿ ಉಲ್ಲೇಖಿಸಲಾದ ಎಲ್ಲ ಹೆಸರುಗಳು ಲಲಿತಾದೇವಿಯ ಅವರ ಭಿನ್ನ ಅವತಾರಗಳ ಸ್ವರೂಪ, ಸೃಷ್ಟಿ, ಸ್ಥಿತಿ, ನಿವಾರಣೆ, ನಾಶ ಮತ್ತು ಗುಣಗಳ ಬಗ್ಗೆ ಹೇಳುತ್ತವೆ. ದಕ್ಷಿಣಾಯನ, ಉತ್ತರಾಯಣ, ನವಮಿ, ಚತುರ್ದಶಿ ಇಂತಹ ಸಮಯ ಇದನ್ನು ಪಠಿಸಲು ಮರೆಯದಿರಿ. ಜೈ ದೇವಿ. ಭಗವಾನ್ ಸರ್ವೇ ಜನ ಸುಖಿನೋ ಭವಂತು. ನಾವು ಯಾವತ್ತೂ ಲಲಿತ ಸಹಸ್ರನಾಮ ಪಠಿಸೋದ್ರಿಂದ ಮನೆಯಲ್ಲಿ ಭಾಳ ಒಳ್ಳೆಯದಾಗತ್ತೆ. ನಾವು ಕೇಳಿದ್ದನ್ನು ಭಗವಂತ ನಮಗೆ ನೀಡ್ತಾನೆ ಅನ್ನೋದನ್ನು ದೊಡ್ಡವರೆಲ್ಲ ಇಂದಿನಿಂದ ಹೇಳ್ಕೊಂಬಂದಿದ್ದಾರೆ. ನಾವೂ ಇದರಿಂದ ನಾವು ತಿಳ್ಕೊಳ್ಳೋಣ, ಎಲ್ಲರೂ ಮನೆಯಲ್ಲಿ ಪಠಿಸೋಣ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 10/3/2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಪಾಲ್ಗುಣ ಮಾಸ, ಶಿಶಿರ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ಬೆಳಿಗ್ಗೆ 9:38, ನಕ್ಷತ್ರ ಪುಷ್ಯ, ರಾತ್ರಿ 2 ಗಂಟೆ 17 ನಿಮಿಷ, ಮಳೆ ಪೂರ್ವಭಾದ್ರ 3ನೇ ಪಾದ, ರಾಹುಕಾಲ 8:04ರಿಂದ 9:34, ಗುಳಿಕ ಕಾಲ 2 ಗಂಟೆ 4 ನಿಮಿಷದಿಂದ 3:34 ತನಕ ಇದೆ. ಯಮಗಂಟ ಕಾಲ 11:04ರಿಂದ 12:34 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.